ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಒಂದು ಧಾರಾಕಾರ ಮಳೆಯಿಂದಾಗಿ ಇದೀಗ ಘಟಪ್ರಭಾ ನದಿ ಪ್ರವಾಹವನ್ನು ಸೃಷ್ಟಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ಘಟಪ್ರಭಾ ನದಿಯಿಂದ ಈಗ ಗೋಕಾಕ್ ನಗರದ ಭಾಗಶಃ ಮನೆಗಳು ಜಲಾವೃತ ಆಗಿದ್ರೆ, ಇನ್ನೊಂದು ಕಡೆ ಗೋಕಾಕ್ ನಗರಕ್ಕೆ ಸಂಪರ್ಕಿಸುವಂತಹ ಸೇತುವೆಗಳು ಎಲ್ಲವೂ ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ನಾನೀಗ ಗೋಕಾಕ್ ಮತ್ತು ಲೋಳಸೂರು ಹಾಗೂ ಸಂಕೇಶ್ವರಕ್ಕೆ ಸಂಪರ್ಕಿಸುವಂತಹ ಮುಖ್ಯ ಹೆದ್ದಾರಿಯಲ್ಲೇ ಇದ್ದೇನೆ. ಇದು ನಾನೀಗ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳು. ಈ ಹಿಂದೆ ಇಲ್ಲಿ ರಸ್ತೆ ಇದ್ದಂತಹ ದೃಶ್ಯಾವಳಿಗಳು ಈಗ ಕಂಪ್ಲೀಟ್ ಆಗಿ ನೀರು ಆವರಿಸಿಕೊಂಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈ ಭಾಗದಲ್ಲಿ ಘಟಪ್ರಭಾ ನದಿ ಅಬ್ಬರಕ್ಕೆ ಸಾಕಷ್ಟು ಈಗಾಗಲೇ ಜನ ಪ್ರವಾಹಕ್ಕೆ ತುತ್ತಾಗಿರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ರೀತಿ ನದಿಯ ಅಬ್ಬರ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಈ ದೃಶ್ಯಾವಳಿಗಳೇ ಏನೋ ಸಾಕ್ಷಿ ಆಗ್ತವೆ. ಯಾಕಂದರೆ ಎಷ್ಟು ರಭಸವಾಗಿ ಈಗೆಂದು ಕಂಬಗಳನ್ನು ತೋರಿಸ್ತಾ ಇದ್ದೇನೆ. ಆ ಕಂಬದಿಂದ ಅಲ್ಲಿ ಸೇತುವೆ ಇರುವಂಥದ್ದು, ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ಹೊರಭಾಗದಲ್ಲಿ ನದಿ ಹರಿದು ಬರ್ತಾ ಇರುವಂಥದ್ದು. ಅಂದರೆ ತನ್ನ ಒಡಲಾಳವನ್ನು ಬಿಟ್ಟು ಈ ಕಡೆ ಭಾಗದಲ್ಲಿ ಅರ್ಧ ಕಿಲೋಮೀಟರ್ ಮತ್ತು ಆ ಕಡೆ ಭಾಗದಲ್ಲಿ ಅರ್ಧ ಕಿಲೋಮೀಟರ್ ಅಷ್ಟು ಹೊರಭಾಗದಲ್ಲಿ ನೀರು ಹರಿತಾ ಇರುವಂಥ ಕಾರಣಕ್ಕಾಗಿ ಈಗ ನದಿಯ ಅಕ್ಕಪಕ್ಕದಲ್ಲಿರುವಂತಹ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಈಗ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳು ಏನಿದಾವೆ, ಇಲ್ಲಿ ಕಬ್ಬಿನ ಬೆಳೆಯನ್ನು ಬೆಳೆಯಲಾಗಿತ್ತು. ಈ ಒಂದು ಪ್ರದೇಶ ಏನಿದೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಅಂದರೆ ಇಲ್ಲಿ ಜಮೀನಿತ್ತು, ಅದೆಲ್ಲವೂ ಕೂಡ ಈಗ ನೀರಿನಿಂದ ಆವರಿಸಿರುವಂಥದ್ದು. ಏನು ನದಿ ಕಂಪ್ಲೀಟ್ ಆಗಿ ಹೊರಭಾಗದಲ್ಲಿ ಬಂದು ಯಾವ ರೀತಿಯಾಗಿ ಒಂದೊಂದೇ ಸ್ಥಳಗಳನ್ನು ಆಕ್ರಮಿಸ್ಕೊಳ್ತಾ ಇದೆ ಅನ್ನುವಂಥದ್ದಕ್ಕೂ ಕೂಡ ಈ ದೃಶ್ಯಾವಳಿಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಸದ್ಯ ಈಗ ಇನ್ನೂ ಕೂಡ ಘಟಪ್ರಭಾ ಒಳಹರಿವೇನಿದೆ ಹೊರ ಹರಿವೇನಿದೆ ಅದು ಎರಡೂ ಕೂಡ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಹಿಡ್ಕಲ್ ಜಲಾಶಯಕ್ಕೆ ಈಗಾಗಲೇ ಸಾಕಷ್ಟು ನೀರು ಹರಿದು ಬರ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ಸುಮಾರು 75,000 ಕ್ಯೂಸೆಕ್ನಷ್ಟು ನೀರನ್ನು ಘಟಪ್ರಭಾ ನದಿ ಹೊರಭಾಗದಿಂದ ಹರಿವು ಬಿಡ್ತಾ ಇರುವಂಥದ್ದು. ಸದ್ಯ ಈಗ ಘಟಪ್ರಭಾ ನದಿಗೆ 75,000 ಕ್ಯೂಸೆಕ್ ನೀರು ಹೊರ ಹರಿವಿರುವಂಥ ಕಾರಣಕ್ಕಾಗಿ ಹೀಗಾಗಿ ಸದ್ಯ ಈಗ ಎಲ್ಲ ಕಡೆಯೂ ಕಂಪ್ಲೀಟಾಗಿ ನದಿ ನೀರು ನುಗ್ಗುತ್ತಾ ಹೋಗ್ತಾ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಗೋಕಾಕ್ ಸಂಪರ್ಕಿಸುವಂತಹ ಈ ಒಂದು ರಸ್ತೆಗಳು ಎಲ್ಲವೂ ಕೂಡ ಜಲಾವೃತಗೊಂಡಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ ಈಗ ಈವರೆಗೂ ಕೂಡ ಸುಮಾರು 40 ಸೇತುವೆಗಳು ಜಲಾವೃತಗೊಂಡಿರುವಂಥದ್ದು. ಇದರಿಂದ ಸುಮಾರು 80 ಹಳ್ಳಿಗಳಿಗೆ ಇದೀಗ ಸಂಪರ್ಕ ಕೂಡ ಕಟ್ ಆಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಈ ಗೋಕಾಕ್ ನಗರಕ್ಕೆ ಹೆಚ್ಚಿನ ಆಘಾತ ಉಂಟು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.